ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಟೈಮ್ ಆಯಿತು 5:30. ನಾನಿವತ್ತು 4:15ಗೆ ಎದ್ಬಿಟ್ಟೆ. ಬೇಗ ಎಚ್ಚರ ಆಯಿತು ಅಂತ ಎದ್ದಿದ್ವಿ. ನಮ್ಮಮ್ಮ ಮನೆಯೆಲ್ಲ ಬರೆಸ್ತಾರೆ. ದೇವಸ್ಥಾನಕ್ಕೆ ಹೋಗ್ಬೇಕು. ಇವಾಗ ರೆಡಿಯಾಗಿದ್ದೀನಿ. ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದ್ವಾ. ಟೀ ಕೊಟ್ಟರು, ಕುಡ್ಕೊಂಡು ಅಲ್ಲಿರೋರ್ಗು ಟೀ ಎಲ್ಲ ಹಾಕ್ಕೊಟ್ಟೆ ಲೋಟದಲ್ಲಿ. ಮತ್ತೆ ಖಾಲಿ ಆಯ್ತಾಯಿತ್ತು ಅಂತೇಳಿ ಮತ್ತೆ ಇನ್ನೂ ಸ್ವಲ್ಪ ಟೀ ಇಟ್ಟಿದ್ರು. ಇವತ್ತು ಅಮಾವಾಸ್ಯೆ ಪೂಜೆ ಆಗಿರೋದ್ರಿಂದ ಜನ ಜಾಸ್ತಿ ಇದ್ದರು. ನನ್ನ ಫ್ರೆಂಡ್ಗೆ ಫೋಟೋ ತೆಗೀರಿ ಅಂತ ನಮ್ಮ ಹಸ್ಬೆಂಡ್ ಫೋನ್ ಕೊಟ್ಟು ಅವನು ವೀಡಿಯೋ ಆನ್ ಮಾಡಿಬಿಟ್ಟಿದ್ದ. ತಿರ್ಗಾ ಒಂದೆರಡು ಫೋಟೋ ಎಲ್ಲ ತಗೊಂಡು ಬಂದ್ವಿ. ನಮ್ಮ ಮನೆಯವ್ರನ್ನ ಈ ಕಡೆ ನೋಡಿ ಅಂತಂದರೆ ಅವರು ಫೋಟೋ ತೆಗಿತೀನಿ ಅಂತಂದ್ಬಿಟ್ಟು ಫೋಟೋ ನೋಡ್ತಾಯಿತ್ತು. ನಾನು ನೋಡಿದ್ರೆ ವೀಡಿಯೋ ಆನ್ ಮಾಡ್ಕೊಂಡು ನಿಂತಿದ್ದೆ. ಅವ್ರ ಫೋಟೋ ಅಂತ ಪೋಸ್ ಕೊಡ್ತಾಯಿತ್ತು. ಮನೆಗೆ ಬಂದ್ವಿ. ನಾನು ದೇವಸ್ಥಾನದಿಂದ ಬರೋ ತನಕ ನಮ್ಮ ಪಾಪ ಬಟ್ಟೆಗಳೆಲ್ಲ ತಂದು ಮಡಗ್ತದೆ ಒಗೆಯೋಕ್ಕೆ. ಇವತ್ತು ನಮ್ಮ ಮನೆಯವರು ಪಾಪ ಬಂದ ತಕ್ಷಣ ಅಂಗಡಿ ಕಸ ಗುಡಿಸಿದ್ರು. ಈಚೆ ಕೊಡ್ರಿ ಗೂಡಿಸ್ತೀನಿ ಅಂತಂದು. ಇಲ್ಲ ಹೋಗು ಸರಿ ನಾ ಗೂಡಿಸ್ತೀನಿ ಅಂತಂದು. ಸರಿ ಅದೇ ಚಾನ್ಸ್ ಅಂದ್ಬಿಟ್ಟು ಪಾಪ ನನ್ನ ಕೈಲಿ ಗೂಡಿಸಲ್ಲ. ಅವರು ಗೂಡಿಸ್ಕೊಡ್ತೀನಿ ಕೊಡಿ ಅಂತಂದೆ. ಸ್ನಾನ ಮಾಡಿದೆ ಬಿಡು, ಇನ್ನೇನು ನಾನಾರು ಅಂಗಡಿಯಲ್ಲೇ ಕೂತಿರ್ತೀನಿ, ನೀನು ಮನೇಲಿ ಅದೇ ಕೆಲಸ ಮಾಡ್ತಿರ್ತಿದ್ದೆ, ಮಾಡೋಗು ಗೂಡಿಸ್ತೀನಿ ಅಂತಂದರು. ಇವತ್ತು ಗೈಸ್ ಅಮಾವಾಸ್ಯೆ ಅಲ್ವಾ, ಫುಲ್ ರಶ್ ಅಂದರೆ ರಶು ಜನ. ನಾನು 4 ಗಂಟೆಲಿ ಎದ್ದು ನೋಡಿದೆ ಹೊರಗಡೆ, ಏನೋ ಒಂದು ಹಿಂಡು ಫುಲ್ಲಾಗಿ ಹೋಯ್ತವರೆಲ್ಲವೇ, ಫುಲ್ ಜನಗಳು. 4 ಗಂಟೆಲಿ ನಾವು ಹೋಯ್ತಿರೋದು. ಅಮಾವಾಸ್ಯೆ ಆಗಿರೋದ್ರಿಂದ ಫುಲ್ ರಶು ದೇವಸ್ಥಾನ. ಅಂದರೆ ನಾನು ಅಲ್ಲಿ ಯಾವ ಜನಗಳನ್ನ ಯಾರನ್ನೂ ವೀಡಿಯೋ ಮಾಡಲಿಲ್ಲ. ನಾನು ಅಲ್ಲಿ ಪೂಜೆಗೆ ಮುಗಿಸ್ಕೊಂಡು ಜಸ್ಟ್ ನೋಡಿ ಇವಾಗ 6 ಗಂಟೆ ಕರೆಕ್ಟಾಗಿ ಬಂದ್ಬಿಟ್ಟಿನಿ. ಕರೆಕ್ಟಾಗಿ 6 ಗಂಟೆ ಮನೆಗೆ ಬಂದುಬಿಡ್ತೀವಿ. ನನ್ನ ತಂಗಿ ಅಕ್ಕ ಬೆಳಿಗ್ಗೆ ನಾನು ನೀನು ಮಮ್ಮಿ 3 ಜನ ಹೋಗ ಬಂದ. ಅವೆಲ್ಲ ಎದ್ದ ಸೀನಿಯರ್ ಗೈಸ್. ನಾವು ಎದ್ದದೇ ಇಲ್ಲ ಬೇಗ, ಎಚ್ಚರ ಆಗಲ್ಲ ಮಲ್ಕೊಬಿಟ್ಟ. ನಾನು ಹೋಗ್ಬೇಕಾದ್ರೆ ಎದ್ದಿಸ್ತಿಲ್ಲ. ನಮ್ಮಮ್ಮ ಇವಾಗ ಸ್ನಾನನ ಮಾಡ್ತಾಳೆ. ಅಂದು ನಮ್ಮ ಮನೆಯವರಂತೂ ಬೆಳಿಗ್ಗೆ ಹೋಗ್ಬೇಕಾರೆ ಎಲ್ಲೆಲ್ಲ ಅಕ್ಕನ ಕರಿ ರಾತ್ರಿ ಬಸ್ಸಿಗೆ ಬರ್ತೀನಿ ಅಂತಿದ್ವಲ್ಲ, ಕರ್ಕೊಂಡು ಹೋಗುವಂತಂತು. ಅವು ಹಿಂಡಿ ಎದ್ದೆಲ್ಲ ಕಡೆ ನಡೀರಿ ಅಂದ್ಬಿಟ್ಟು ನಾವಿಬ್ಬರು ಹೋದ್ವಿ. ನನ್ನ ಮಗಳು ಮಲಗೋಳಲ್ಲ, ಅದಕ್ಕೆ ಮೆತ್ತೆ ಮಾತಾಡ್ತಾನೆ. ಇವಾಗ ಚಪಾತಿ ಇಟ್ಟು ಕೆಲಸ ಮಾಡಿ ಬೇಗ ಕೆಲಸ ಮಾಡುತ್ತೆ, ಸ್ವಲ್ಪ ಸಾಫ್ಟಾಗಿರುತ್ತೆ ಅಂತ. ಓಕೆನಾ? ಕೆಲಸ ಇದು. ನಮ್ಮಪ್ಪ ದೇವಸ್ಥಾನಕ್ಕೆ ಬಂತ. ಅವ್ರು ಲಾಸ್ಟ್ ಬಂದರೆ ಟೀ ಖಾಲಿ ಬಿಟ್ಟಿದ್ದಂತೆ, ಟೀ ಕುಡ್ದಿರಲಿಲ್ಲ. ಇವಾಗ ನಾನು ಮನೇಲಿ ಟೀ ಇಟ್ಟಿದ್ದೀನಿ ಅವ್ರಿಗೆ. ಚಳಿ ಬರ್ತಾದ್ರಿಂದ ಅಷ್ಟೊಂದು ಬೇಗ ಎತ್ತಾರನ. ನಾನು 10 ನಿಮಿಷ ಸ್ವೆಟ್ರ್ ಹಾಕೊಳ್ಳೋಣ ಅಂತ. ಚಳಿ ಸ್ವಲ್ಪ ಚಳಿ ಹೋಗಲಿ. ಫೋನಿಂಗು ಅಲ್ಲಿ ಟೀ ಇಟ್ಟಿದ್ದೀನಿ. ಇಲ್ಲಿ ಚಟ್ನಿಗೆಲ್ಲನೂ ಹಾಕಿಟ್ಟಿದ್ದೀನಿ. ಬಟ್ ಇವಾಗ ಆಡಿಸಲ್ಲ, ನನ್ನ ಮಗಳು ಎದ್ಮೇಲೆ ಮಿಕ್ಸಿ ಮಾಡೋದು. ನಾ ಬರೋಂಟ ನನ್ನ ಮಗಳು ಎದ್ಬಿಟ್ಟಿದ್ಲ, ಸರಿ ಅಂದ್ಬಿಟ್ಟು ಚಟ್ನಿಗೆಲ್ಲ ಹಾಕಿಟ್ಟಿದ್ನಲ್ಲ, ಇವಾಗ ಆಡಿಸ್ದೆ. ನಾನು ನನ್ನ ತಂಗಿ ಅವಳೆ ತಾಡು ಹೆಂಗೋ ಸ್ವಲ್ಪ ಹೆಲ್ಪ್ ಮಾಡುತ್ತೆ. ಚಪಾತಿ ಹೊತ್ಕೊಡೋಣ ಬೇಯಿಸ್ಕೊಡ್ತಾಳೆ ಅಂತ ಆಸೆಗಿದ್ರೆ ಗೈಸ್. ಅವಳು ಇನ್ನೂ ಎದ್ದೇ ಇಲ್ಲ. ಏನು ಮಾಡೋಕ್ಕದ್ದು ನಾನೇ. ಏನು ಚಮ್ಮ ಬನ್ನಿ ಮುದ್ದು ಇಲ್ಲ, ಅವನು ಅಡುಗೆ ಮಾಡಲಿ ಬಾಕಂದ. ಏನಮ್ಮ ಬೊಮ್ಮ ಇಲ್ಲಿ, ಏನಮ್ಮ ಬೊಮ್ಮ ಇಲ್ಲಿ ಎತ್ತಿ. ಅದು ಸ್ಟ್ಯಾಂಡು, ನೀ ಅದೆಲ್ಲ ಮುಟ್ಬಾರ್ದು. ಬಾಯಿಲಿ ಇಲ್ಲಿ ಯಾರೋ ಕರೀತಾರೋ ನೋಡು ಬಾ. ನೀನು ಫ್ರೆಂಡ್ಸ್ ಕರೀತಾರ ಬನ್ನಿ ಇಲ್ಲಿ. ನಾನು ಹೋಗಿದ್ದು ಬರೋ ಗಂಟೆ ನೀವು ಎದ್ದು ನಾನು ಬಿಟ್ಬಿಟ್ಟು ಎದ್ಬಿಟ್ಟಿದ್ರಲ್ಲ. ಯಾರು ಎತ್ಕೊಂಡ್ರಿ ನಿಮ್ಗೆ ಲಾಲಿಂದ? ಮಂಚಿ ಮೇಲೆ ಮನ್ಗಿದ್ರೇನಿ? ಲಾಲಿಂದ ಅಲ್ಲ, ನೀನು ಮಂಚಿ ಮೇಲೆ ಮನ್ಗಿದೆ ಕಳ್ಳಿ. ಇಷ್ಟೊತ್ತಿಗೆ ಅಂಗಡಿಗೆ ಹೋಗಿ ಪಪ್ಪಂತ ಪ್ಯಾತಿ ಕುರ್ಕುರಿಸ್ಕೊ ಬಂದ. ಚಪಾತಿ ಮಾಡ್ತಿಲ್ಲ ಅಮ್ಮ, ಚಪಾತಿ ತಿನ್ಸಲ್ಲ ನಾನು. ಹಿಂಗೆ ಜೊಟ್ಟು ಬಿಟ್ಕೊ ಉಚ್ಚಿಕೊಂಡು ದಾರಿಲೆಲ್ಲ ಹೋಗಿದೆ. ನಿಮ್ಮ ತಾತ ಕರ್ಕೋತಿ. ತಾತ ನಿನ್ನ ಏನು ಮಾಡ್ಬೇಕು ಗೊತ್ತಾ?
ಪಾಪ ಪ್ರೀತಿ ಪಪ್ಪನೂ ನಿಂಗೆ ಜೊಟ್ಟು ಕಟ್ಕೊಟ್ಟಿದ್ರೆ ಹೆಂಗೆ ಜೊಟ್ಟನ್ನ ತಲೆ ಬಸ್ತಾ ಕೆಮ್ಮು ನೋಡಿದೆ ಕೆಮ್ಮು ಕುರ್ಕುರಿ ತಿನ್ನು ಬೈಲಿ ತಲೆ ಬಚ್ಕೋಬೇಕು ಜನಗಳು ಹುಚ್ಚು ಅಂದ್ಬಿಡ್ತಾರ ಒಪ್ಪೊಯ್ ಆಯ್ತು ಫ್ರೆಂಡ್ಸನು ಯಾಕೆ ಅನ್ನಲ್ಲ ತತ್ಕತ್ತಿದ್ದಲ್ಲ ಅಜ್ಜಿ ಕೈ ಸ್ನಾನ ಮಾಡಿಸ್ಕೊಂಡು ಹೋಗೋ ತಲೆಗೈ ಶುಕ್ರವಾರ ಹ್ಞೂ ಸ್ನಾನ ಮಾಡಿಸ್ಕೊಂಡು ತಲೆಗೆ ಸ್ನಾನ ಹ್ಞೂ ಇವತ್ತೊಂದು ದಿನ ಸ್ಕೂಲು ನಾಳಿದ್ರೆ ಮಜಾ ಇಷ್ಟು ದಿನ ಸ್ಕೂಲು 2 days ಸ್ಕೂಲು 2 days ಲೀವು 5 days ಸ್ಕೂಲು ತೋರಿಸು ಕೈಲಿ ಎಷ್ಟು ದಿನ ಅಂತ ತಾಡ್ದಾಡು ಬಾಯಿ ಹೇಳು ಬಾ ಎಷ್ಟು ದಿನ ರಜನ ಸ್ಕೂಲ್ ಎಷ್ಟು ದಿನನ ವೆರಿ ಗುಡ್ 5 days ಇಷ್ಟು ದಿನ ರಜಾ ಇಷ್ಟು ದಿನ ಸ್ಕೂಲು ಡನಾರ್ ಚಪಾತಿ ಎತ್ಕೊಂಡ ಬಿಸಿ ಚಪಾತಿ ಚಟ್ನಿ ಬರಗಂಟ ತರ್ತೀನಿ ಎಲ್ಲ ಮಮ್ಮಿ ಕಾಣಿಸ್ತಿಲ್ಲ ಅಂತ ಅಯ್ಯೋ ಮಮ್ಮಿ ಕಾಣಿಸ್ತಿಲ್ಲ ಅಂತ ನೀನು ತೋರಿಸ್ತಿದ್ದಕ್ಕಂತಾಗ ನಿಂಗೆ ಅದು ಕಾಟ ನಿಂಗೆ ಅಮ್ಮ ಶರತ್ ಚಿಕ್ಕಪ್ಪ ನಾಳೆಗೆ ಬರ್ತದ ಲಾತಾಂಟಿ ನಾಳಕ್ಕೆ ಊರಿಗೆ ಹೋಗೋದು ಇವತ್ತು ಲಾತಾಂಟಿ ಇಲ್ಲೇ ಇರ್ತಲ್ಲ ಲಾತಾಂಟಿ ಇದ್ರೆ ಖುಷಿ ಏನೋ ನಿಂಗೆ ಖುಷಿ ದಿನ ಇಲ್ಲೇ ಇರ್ಬೇಕು ಅಂದ್ರೆ ನೀ ಶರತ್ ಚಿಕ್ಕಪ್ಪನ ಕೊಡು ಚಿಕ್ಕಪ್ಪ ಲಾತಾಂಟಿನ ದಿನ ಇಲ್ಲೇ ಇರಿಸ್ಬಿಟ್ಟು ಹೋಗಿ ಚಿಕ್ಕಪ್ಪ ನಾನು ಹಾಗೆ ಇರಿಸ್ಬಿಡುತ್ತ ಎಲ್ಲಿದ್ದು ಚಾಕ್ಲೇಟು ಫ್ರೆಂಡ್ಸ್ ಬೈರಿ ಫ್ರೆಂಡ್ಸ್ ಇವಳನ್ನ ಚಾಕ್ಲೇಟು ಅಂತಲ್ಲ ಹೊಡೀರಿ ಇವಳನ್ನ ಪೊಲೀಸ್ದವ್ರು ಹೇಳ್ತಿದ್ದಾಳೆ ಅಲ್ಲಿ ಫೋನ್ ಒಳಗೆ ಪೊಲೀಸ್ದವ್ರು ಬಂದು ನಿನ್ನೆ ಹಿಡ್ಕೊಬಿಡ್ತಾರ ಹುಡ್ಕಂದು ಸರಿ ಚಪಾತಿ ಹೊತ್ಕೊ ಟೈಮ್ ಇತ್ತ ಕಣ್ಣು ಮುಚ್ಚಿ ಸರಿ ಕೊಡ್ತೀನಿ ಈಚೆಗೆ ಹೋಗು ಕಣ್ಣು ಮುಚ್ಕೊಂಡು ಕೊಡ್ತೀನಿ ಕಣ್ಣು ಬಿಡಬಾರ್ದು ಬಾ ಕೊಡ್ತೀನಿ ಕಣ್ಬಿಡು ಹತ್ರಕ್ಕೆ ಬಾ ಕಣ್ಣು ಮುಚ್ಕೋಬೇಕಪ್ಪ ಕಣ್ಬಿಡು ಟನ್ ಟಡಾನ್ ಓಂ ಬೂಮ್ ಛಮ್ ಮ್ಯಾಜಿಕ್ ಹೆಂಗೆ ಮ್ಯಾಜಿಕ್ ಮಾಮಿ ಕೊಟ್ಬಿಡ್ತು ನಾನಂದು ಮಾಮಿ ಪಾಪಕ್ಕೆ ಚಾಕ್ಲೇಟ್ ಕೊಡು ಅಂದು ಕೊಟ್ಟೇ ಬಿಡ್ತು ವಾವ್ ನಾಳಕ್ಕೂ ಕೊಡುತ್ತೆ ನೀನೇ ಕೇಳು ಕೊಟ್ಟಿದ್ದಲ್ಲ ಇಲ್ಲಿ ಮಾಮಿನ ಕೊಟ್ಟಿರೋದು ಇನ್ಯಾರು ಕೊಟ್ಟಿರೋದ್ನ ದಿನ ಒಂದೊಂದು ಕೊಡುತ್ತೆ ಸರಿ ನಾನು ಒಂಚೂರು ಕಡಿಸಿ ಮತ್ತ ಬೇಡ ಬಿಡ್ಕಂದ್ರೆ ಚಾಟಿ ಕುಡಿತಾನೆ ಸ್ವೀಟ್ ಆಗೋಯ್ತು ಅಲ್ಲವೇ ಕೊಡು ಬಿಚ್ಕೊಟ್ಟಿ ಆಯ್ತು ಹೋಗು ಚಪಾತಿ ಹೊತ್ಕೊಟ್ಟಿ ಹೊತ್ಬಿಟ್ಟು ಕರಿತೀನಿ ಆಯ್ತಾ ಇಲ್ಲಿ ಮೆತ್ತು ಒಂದೇ ಎತ್ಕೊಟ್ಟಿತ್ತು ಇಲ್ಲೇ ಕಳಿಸ್ಕೊಡ್ತಿಲ್ಲ ಪಕ್ಕದಲ್ಲಿ ಚಟ್ನಿ ರೆಡಿ ಫ್ರೆಂಡ್ಸ್ ಏನು ಗೊತ್ತಾ ಒಂದು ಯಾಕೋ ಚಪಾತಿನ ಬೇಗ ಈಗ ಇದು ಮೈದಾ ಅಥವಾ ಗೋಧಿ ಯಾವುದಾದ್ರೂ ಆಗಲಿ ಒತ್ಬೇಕಾದ್ರೆ ನಾರಿರುತ್ತೆ ಅಲ್ವಾ ಒಂಥರ ಎಳೆಯೋಕ್ಕೆ ಒತ್ತಕ್ಕಾಗಲ್ಲ ಟ್ರಿಕ್ ಏನು ಅಂದರೆ ಫೋನ್ ಬರೀ ಶೇಕ್ ಆಯ್ತದೆ ಟೇಬಲ್ ಮೇಲೆ ನಾವು ಚಪಾತಿ ಮಾಡೋದು 10 ನಿಮಿಷ ಅಂದ್ಬಿಟ್ಟು 10 ನಿಮಿಷ ಇದೆ ಅರ್ಧ ಗಂಟೆ ಆದರೂ ಪರವಾಗಿಲ್ಲ ಇದನ್ನೆಲ್ಲ ಉಂಡೆ ಕಟ್ಟಿ ಹಸಿಟ್ಟಿಗೆ ಅಜ್ಜಿ ಮಡಿಕೊಡ್ಬೇಕು ಮಾಡಿ ನಾನು ಯಾವಾಗಲೂ ಹಂಗೆ ಮಾಡೋದು ಆವಾಗ ಒತ್ತಂಗೆ ಆಗೋಲ್ಲ ಒಂದು ಚಪಾತಿ 1 ನಿಮಿಷಕ್ಕೆ ಹಿಂಗೆ ಅಂದ ತಕ್ಷಣ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ ಚಪಾತಿ ಇಲ್ಲ ಅಂತಂದರೆ ಎಳಿತಿದ್ರು ನಾರು ಒತ್ತೋಕ್ಕೆ ಆಗೋಲ್ಲ ಇದೊಂದು ಟ್ರಿಕ್ಕು ಒತ್ತದ 10 ನಿಮಿಷ ಅಂದ್ಬಿಟ್ಟು ಯಾರು ಇದನ್ನ ಫಾಲೋ ಮಾಡ್ತೀರಿ ನಾನು ಕಮೆಂಟ್ ಮಾಡಿ ನಾನು ನಿಮ್ಮ ಥರನೇ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂದರೆ ಇನ್ಮೇಲೆ ಮಾಡಿ ಎದ್ದು ಹೆಲ್ಪ್ ಮಾಡ್ತಾಳೆ ಅಂತಂದರೆ ಇನ್ನೂ ಅಲ್ಲಿ ರಗ್ಗೋಸ್ಕೊಂಡೋಳೆ ಆರಾಮಾಗಿ ಮಲ್ಗೋಳೆ ನನಗೆ 8:30 ತನಕ ಎಲ್ಲ ಒತ್ತಿ ಫಿನಿಷ್ ಮಾಡಬೇಕಲ್ಲ ಅದಕ್ಕೆ ಬೇಗ 7:30 ಸ್ಟಾರ್ಟ್ ಮಾಡಿದ್ರೆ ಸರಿ 8 ಗಂಟೆ ನಾ ತಿನ್ಕೊಂಡು ಅವ್ಳು ತಿನ್ಸೋ ಗಂಟೆ 1 ಗಂಟೆ ಟೀ ಕುಡ್ದೈತಾ ಇದು ಅಗಿಯೋಕ್ಕಾಗಲ್ವಲ್ಲ ನಾರು ಅದಕ್ಕೆ ಅಮ್ಮಂಗೂ ಸ್ವಲ್ಪ ಮೈದಾ ಹಸಿಟ್ಟಿಗೆ ರಾಗಿ ಹಿಟ್ಟು ಹಾಕಿ ಇದು ಬೇರೆ ಸಪ್ರೇಟ್ ಕಲಸಿಟ್ಟಿದ್ದೀನಿ ಅವ್ರಿಗೆ ಸಾಫ್ಟಾಗಿರ್ಬೇಕಲ್ಲ ಅಪ್ಪಂಗೆ ಸ್ವಲ್ಪ ಅಲ್ಲಿಲ್ಲ ಮಮ್ಮಿಗೂ ಹಲ್ಲುಗಳೆಲ್ಲ ಅಲ್ಲತ್ತವಲ್ಲ ಆಮೇಲೆ ನಮಗೆ ಅಗಿಯೋಕ್ಕಾಗಲ್ಲ ಅಲ್ವ ಮೈದಾ ನಾರಲ್ವಾ ರಬ್ಬರ್ ಥರ ಇರುತ್ತೆ ಪಾಪ ಅವ್ರು ಮೆತ್ತಗೆ ಇರ್ತಾರೆ ಸಾಫ್ಟಾಗಿ ಸ್ವಲ್ಪ ಅದಕ್ಕೆ ರಾಗಿ ಹಸಿಟ್ಟು ಹಾಕಿ ಕಲಸಿದ್ದೀನಿ ಅಂತಾರೆ ಸಪ್ರೇಟು ಯಾವಾಗ ಮಾಡಿದ್ರೆ ಹಂಗೆ ಚಪಾತಿ ಮಾಡಿದ್ರೆ ವೈಟ್ ಬೇರೆ ರಾಗಿ ಹಸಿಟ್ಟು ಕಲಸಿ ಅದು ಬೇರೆ ಸಪ್ರೇಟು ಕಲಸಿರ್ತೀನಿ ಪಾಪ ತಿನ್ನೋಕ್ಕಾಗಲ್ಲ ಈಗ ಇದಾದರೆ 1-2 ತಿಂತಾರೆ ಮೈದಾ ಹಸಿಟ್ಟು ಚಪಾತಿ ಆದರೆ ತಿನ್ನೋಕ್ಕಾಗಲ್ಲ ಅದಂದರೆ ಇಷ್ಟಪಟ್ಟು ನಮ್ಮ ಅಪ್ಪಂಗೆ ಆಮೇಲೆ ಫೇವ್ರೇಟು ರಾಗಿ ರೊಟ್ಟಿ ರಾಗಿ ದೋಸೆ
ರಾಗಿ ಐಟಮ್ ಏನೇನಿದೆ ಎಲ್ಲ ಫೇವ್ರೇಟು ನಮ್ಮ ಅಪ್ಪಂಗೆ. ನಾ ಮಾಡ್ದಾಗ್ಲೂ ಇವಾಗ ದೋಸೆ ಮಾಡಲಿ ಅದೇನಂತೆ ಕಂದ ಇದಕ್ಕೆ ಬೇರೆ ನಂಗೊಂದು ಸ್ವಲ್ಪ ಒಂದೆರಡು ದೋಸೆನ ರಾಗಿ ಹಸಿಟ್ಟು ಕಲಿಸ್ಬಿಟ್ಟು ಕೊಡು ಅಂತನ್ನುತ್ತೆ. ರಾಗಿದು ಐಟಮ್ ಅಂತಂದರೆ ಅಪ್ಪಂಗೆ ಇಷ್ಟ. ಅದಕ್ಕೆ ಅವ್ರು ಕೇಳೋಕ್ಕೂ ಮುಂಚೆ ನಾನೇ ಮಾಡಿಕೊಟ್ಬಿಡ್ತೀನಿ. ಅವನ ಅಪ್ಪಂಗೆ ಫುಲ್ ಖುಷಿ. ಆಮೇಲೆ ಒಂದೊಂದಾಗಿ ಪಟಪಟ ಅಂತ ಇಲ್ಲಿ ಒತ್ತೋದು, ಅಲ್ಲಿ ಬೇಯಿಸೋದು, ಟಕ್ಕಂತ ತಿನ್ಕೊಬಿಡೋದು, ಅಂಗಡಿಗೆ ಹೋಗೋದು. ಯಾಕಂದರೆ ಇವತ್ತು ಲೈವ್ ಮಾಡಬೇಕಲ್ಲ 11 ಗಂಟೆಗೆ. ಇದನ್ನು ಇವಾಗ ಅಪ್ಲೋಡ್ ಮಾಡಲ್ಲ, ಸಂಜೆ ತನಕ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಾಂತ ನನಗೆ ಅಲ್ಲೇ ಮಾಡಿ ಅಲ್ಲೇ ವೀಡಿಯೋ ಹಾಕಿ ಎಡಿಟ್ ಮಾಡಿ ಎಲ್ಲ ರಿಸ್ಕ್ ಆಗುತ್ತೆ. ಇವತ್ತು ಅಂಗಡಿಲೇ ಹೋಗಿ ಲೈವ್ ಮಾಡ್ತೀನಿ ಆಯಿತಾ. ಅದಕ್ಕೆ ಬೇಗ ಬೇಗ ಕೆಲಸ ಮುಗಿಸ್ಬಿಟ್ಟು ಮಾಡ್ತೀನಿ. ಜಸ್ಟ್ ಫೋನ್ ಬೇರೆ ಚಾರ್ಜ್ ಹಾಕಿದ್ದೀನಿ, ಚಾರ್ಜ್ ಹಾಕ್ಬಿಟ್ಟು ವೀಡಿಯೋ ಮಾಡ್ತಾವನಿ. ಚಾರ್ಜ್ ಆಯ್ತಾ ಇರಲಿ ಅಮ್ಮ. ಆಯ್ತು ಫ್ರೆಂಡ್ಸ್, ನಾನು ಸಾಯಂಕಾಲದಿಂದ ವ್ಲಾಗ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿಲ್ಲ ತಿನ್ಕೊಂಡು 11:30ಗೆ ಅಂಗಡಿಗೆ ಹೋಗಿ ಅಲ್ಲಿ ಲೈವ್ ಮಾಡ್ತಾ ಕೂತ್ಕೊಂಡು 2 ಗಂಟೆ ಗಂಟು ಮಾಡೋದನ್ನ ಮತ್ತೆ ಬಂದು ವೀಡಿಯೋ ಎಡಿಟ್ ಮಾಡೋಕ್ಕೆ ಆಗಿಲ್ಲ. ಊಟ ಮಾಡ್ಕೊಂಡು ಇವಳು ಸ್ಕೂಲಿಂದ ಬಂದಲ್ಲ, ಅವಳು ಮಲಗಿಸ್ಬಿಟ್ಟು ಪಾಪನ ನಾನು ಮಲ್ಕೊಬಿಟ್ಟು ಇವಾಗ ಜಸ್ಟ್ 5:15 ಇವಾಗ ಅಂಗಡಿಗೆ ಹೋಗಿ ಅವ್ರನ್ನ ಮುಖದಲ್ಲ ಕಳಿಸ್ಬೇಕು. ಬಾಮ ತಗೋ, ನನಗಿಂತ ಅರ್ಜೆಂಟಾಗಿ ನನ್ನ ಮಗ ರೆಡಿಯಾಗಿತ್ತಲ್ಲ ಬಾಮ ಅಂತ ಪ್ರೀತಿ ಮಾಡೋಕ್ಕೆ ಪ್ರೀತಿ ಮಮ್ಮಿ. ಈ ಮೇಡಮ್ನವರು ಇವಾಗ ಸ್ನಾನ ಮಾಡ್ಕೊಂಡು ಸಾಯಂಕಾಲ ಸ್ನಾನ ಮಾಡ್ಕೊಂಡು ಬಂದರೆ ಬೆಳಿಗ್ಗೆಯಿಂದ ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ಈಗ ಸ್ನಾನ ಮಾಡ್ಕೊಂಡು ಬಂತು. ತಲೆಗೆ ಚಿಮ್ಮೋದೆ ನಗ್ಗೋಯ್ತಾ ಬಾ ಹೋಗೋ. ಹಾಯ್ ಮಾಡಿ ಮೇಡಮ್. ಟೀ ಮಡಗ್ತಾ ಇರಿ, ಅಂಗಡಿಗೆ ಹೋಯ್ತು ಬರ್ತೀನಿ. ಸ್ಟ್ರಾಂಗಾಗಿ ಮಡಗಿರಿ ಬರ್ತೀನಿ. ಸ್ಟ್ರಾಂಗ್ ಟೀ ರೆಡಿಯಾಗಿರಿ ನಾ ಬರೋ ಗಂಟ. ಸ್ವೆಟ್ರ್ ತಗೋಬೇಕಂದ ಸರಿ, ಸ್ವೆಟ್ರ್ ತಗೊಂಡು ಇಟ್ಕೊಟ್ಟು ಸರಿ. ಪಾಪ ಬೋಯ್ತಾ ಸ್ವೆಟ್ರ್ ಕಲ್ದು ಹೋದ್ರ ಅಂಗಡಿಗೆ ಹೋಗಿ ಟೊಪ್ಪಿ ಹಾಕೋ ಸರಿ ತಲೆಗೆ. ನನ್ನ ಮಗಳು ನೋಡಿ, ಅಮ್ಮ ನನ್ನ ಕಡೆಗೆ ಒಂದ್ಸತಿ ತೋರಿಸು ಹಾಯ್ ಫ್ರೆಂಡ್ಸ್ ಅಂತೀನಿ ಅಂತಂತಲ್ಲ ಅನ್ನೋ ಬಂಗರಿ. ಅಂಗಡಿಯಿಂದ ಬರೋಗಂಟ ಟೀ ಕುಡಿತಾ ಕೂತು ನಾವು ಜಾಯ್ನ್ ಆಗಿದ್ದೀವಿ. ಬರೀ ಟೀ ಕುಡ್ರಿ ಎಲ್ರಿಗೂ. ನಮ್ಮ ಸಿಸ್ಟರ್ ಅವರು ವಿಡಿಯೋ ಮಾಡ್ತಾ ಇರೋರು ಕೂಡ ನಾನು ಮಾಡ್ತೀನಿ ಅಂತ ಇಟ್ಕೊಳ್ತಾರೆ. ಟೈಮು 8 ಗಂಟೆಗೆ ಸಿಗತ್ತಾನೆ. ಕೆಲಸ ಎಲ್ಲ ಮುಗಿಸ್ಬಿಟ್ಟು ವೀಡಿಯೋ ಎಡಿಟ್ ಮಾಡೋಣ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಬಂದ. ಸ್ವಲ್ಪ ಮಾತಾಡಬೇಕಿತ್ತು, ಒಂದು ಸ್ವಲ್ಪ ಜನಕ್ಕೆ ಹೇಳ್ಬೇಕಾಗಿತ್ತು. ನನಗೆ ನೆಗೆಟಿವ್ ಕಮೆಂಟ್ಸೇ ನನಗೆ ಬಂದಿಲ್ಲ, ಬರೋದು ಇಲ್ಲ ನನಗೆ. ಓಕೆನಾ, ಕಮೆಂಟ್ ಓದೋಕ್ಕೆ ಬರಿಲ್ಲ ಅಂತಂದರೆ ಕಣ್ಣನ್ನ ಬಿಟ್ಕೊಂಡು ಓದಿ, ಇಲ್ಲ ಅಂತಂದರೆ ಯಾರ ಹತ್ರನಾದರೂ ಓದಿಸ್ಕೊಳ್ಳಿ ಆಯಿತಾ. ಇಲ್ಲದೆ ಇರೋದನ್ನೆಲ್ಲ ಸ್ಪ್ರೆಡ್ ಮಾಡೋಕ್ಕೆ ಹೋಗ್ಬಿಡಿ. ನನಗೆ ಕಮೆಂಟಲ್ಲೆಲ್ಲ ಫುಲ್ ಬೈತಾ ಇದ್ದಾರಂತೆ ಜನಗಳು. ಅಯ್ಯೋ ಏನು ಹಿಂಗೆ ವೀಡಿಯೋ ಮಾಡ್ತೀಯಾ, ವೀಡಿಯೋ ಮಾಡೋದು ಹಂಗೆ ಅಂತ ಎಲ್ಲ ಜನಗಳೆಲ್ಲ ಫುಲ್ಲ ಬೈತಾ ಇದ್ದಾರಂತೆ ನನಗೆ. ಹಂಗಂತ ನಮ್ಮ ಫ್ಯಾಮಿಲಿಗೆ ಹೋಗಿ ಹೇಳೋದು, ನಮ್ಮ ರಿಲೇಷನ್ಗೆ. ಪಾಪ ಅವ್ರನ್ನ ನಿಮ್ಮ ಮುಷನ್ನ ವೀಡಿಯೋದಲ್ಲಿ ಜನಗಳೆಲ್ಲ ಬೈತವ್ರೆ, ವೀಡಿಯೋ ಚೆನ್ನಾಗಿಲ್ಲ, ಹಂಗೆ ಮಾಡ್ತಾವಳೆ, ಚೆನ್ನಾಗಿ ಮಾಡ್ತಿಲ್ಲ ಅಂತ ಜನಗಳೆಲ್ಲ ಪಾಪ ಬೈತವ್ರೆ ನಿಮ್ಮ ಮುಷನ್ನ ಅಂತ ನಮ್ಮ ರಿಲೇಷನ್ಗೆ ಹೋಗಿ ಹೇಳೋದು. ಪಾಪ ಅವ್ರು ನಂಗೆ ಫೋನ್ ಮಾಡಿ ಅಂತು ನನಗೆ ಎಲ್ಲ ಪಾಸಿಟಿವಾಗೇ ಮಾಡ್ತಾ ಇರೋದು, ಚೆನ್ನಾಗಿ ಬರ್ತದೆ ವೀಡಿಯೋ ಮಾಡಿ. ಆಮೇಲೆ ಅಂತಂದರೆ ನಾಮಳಿಗೆ ಪೂಜೆ ಮಾಡೋದು ಅಂತಂದರೆ ಇನ್ನು ಡೀಪಾಗಿ ತೋರ್ಸೋಕೆ ಅದೇ ಆ ಥರ ಮಾಡೋದ್ರೆ ಈಗ ನಾನು ಪೂಜೆ ಉಬತ್ತಿ ಹಾಕೋದ್ರಿಂದ ಹಿಡ್ದು ದೀಪ ಹಚ್ಚೋದ್ರಿಂದ ಹಿಡ್ದು ಪ್ರತಿಯೊಂದು ನಾವು ವೀಡಿಯೋ ಮಾಡೋಕ್ಕೆ ಹೋದರೆ 1 ಗಂಟೆ ಟೈಮ್ 2 ಗಂಟೆ ಟೈಮ್ ನನಗೆ ಕಂಟಿನ್ಯೂ ಆಯ್ತು. ಹಾಗಂದ್ಬಿಟ್ಟು ಫುಲ್ ಡೇ ನಾನು ಅದನ್ನೇ ಡೀಪಾಗಿ ಎಲ್ಲ ವೀಡಿಯೋ ಮಾಡೋಕ್ಕೆ ಹೋದರೆ ನನಗೆ ವೀಡಿಯೋ ಲೆಂತ್ ಆಗುತ್ತೆ ಆಯಿತಾ. ಧನುರ್ಮಾಸ ಪೂಜೆ ನಾನು ಹೆಂಗೆ ಮಾಡ್ತೀನಿ ನನಗೆ ಗೊತ್ತು. ಈಗ ಡೀಪಾಗಿ ನೀವು ಧನುರ್ಮಾಸದ ಪೂಜೆ ಹೆಂಗೆ ಮಾಡಬೇಕು ತಿಳ್ಕೋಬೇಕು ಅನ್ನೋದಾದ್ರೆ ಅದರದ್ದೇ ವೀಡಿಯೋಗಳಿವೆ, ಸರ್ಚ್ ಮಾಡ್ಬಿಟ್ಟು ನೋಡಿ ದಯವಿಟ್ಟು. ಅದು ಬರೀ ನೆಗೆಟಿವ್ ಆಗಿ ಹೇಳೋದು ಅದನ್ನು ಸ್ವಲ್ಪ ಬಿಡಿ. ಹೊರಗಡೆ ಅವರಲ್ಲ, ನಮ್ಮವರೇ ನಮಗೆ ಈ ಥರ ಜೊತೆಲೆ ಇಟ್ಕೊಂಡು ಮಾತಾಡೋದು. ಇವ್ರ ಬಗ್ಗೆ ಮಾತಾಡೋಕ್ಕೆ ಬೇಜಾರುಗಿಸ್ದಂಗೆ ಹೇಳಿದ್ದು ಈ ಥರ ಅವರಲ್ಲ ಅಂತ ನಿಮ್ಮ ಹತ್ರ ವೀಡಿಯೋ ಇಷ್ಟ ಆದರೆ ನೋಡಿಲ್ಲ ಅಂತಂದರೆ ಸುಮ್ಮನಿರಿ. ನಮ್ಮ ರಿಲೇಷನ್ಗಳೆಲ್ಲ ಹೋಗಿ ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋಕ್ಕೆ ಹೋಗ್ಬೇಡಿ, ಇಲ್ದೇ ಇರೋದನ್ನೆಲ್ಲ ಹೇಳಕ್ಕೆ ಹೋಗ್ಬೇಡಿ. ಅಲ್ಲ ಸರಿ, ನೆಗೆಟಿವ್ ಕಮೆಂಟ್ ಮಾಡಲಿ ಅಂತ ಇಟ್ಕೊಳ್ಳಿ, ಮಾಡಿದ್ರು ನನಗೆ ಏನೂ ಪ್ರಾಬ್ಲಮ್ ಇಲ್ಲ. ನಾನು ಇನ್ನೊಂದೇನು ಅಂತಂದರೆ ಜನ ನನ್ನನ್ನು ಇಷ್ಟಪಡ್ತಾ ಇರೋದೇ ನಾನು ನ್ಯಾಚುರಲಾಗಿದ್ದೀನಿ ಅಂತ. ನಿಮ್ಮಂಗೆಲ್ಲ ಫಿಲ್ಟ್ರ್ ಹಾಕೊಂಡು ನನಗೆ ಮಾತಾಡೋಕ್ಕೆ ಬರಲ್ಲ, ನಾಟಕ ಮಾಡೋದು ಬರಲ್ಲ. ನಾನು ಹೆಂಗಿದ್ದೀನಿ ನಾನು ಹಂಗೆ ತೋರ್ಸೋಕ್ಕೇ ಇಷ್ಟ ಅಂತ. ನಾನು ಹೆಂಗೆ ವೀಡಿಯೋ ಮಾಡಬೇಕು ಅನ್ನೋದು ನನಗೆ ಗೊತ್ತು. ಸರಿ, ನಾನು ನಿಮ್ಮ ಹತ್ರ ಹೇಳಿಸ್ಕೊಳ್ಳೋ ಬಿಟ್ಟು ಉಪದೇಶ ನನಗೆ ಬೇಕಾಗಿಲ್ಲ. ಆಮೇಲೆ ಇದ್ದಾಗೆ ತೋರಿಸ್ತಾಳೆ ಅಂತಂದರೆ ಹೌದು, ನಾನು ಹಂಗೆ ತೋರಿಸೋದು. ನಾನು ಹೆಂಗಿದ್ದೀನಿ ಮನೇಲಿ ನಾವು ನ್ಯಾಚುರಲಾಗಿ ನನ್ನ ಜನ ಇಷ್ಟಪಡ್ತೀನಿ, ನಾನು ನ್ಯಾಚುರಲಾಗಿ ಮಾಡ್ತಾನೆ ಅಂತ ನನ್ನ ಪ್ರೆಸೆನ್ಸ್ ಏನು ಫೇಕಾಗಿ ಮಾಡ್ತಾ ಇಲ್ಲ. ರಿಯಲ್ಲಾಗಿ ನಾನು ರಿಯಾಲಿಟಿ ಏನಿದೆ ಅದನ್ನೇ ಮಾಡ್ತಾಯಿದ್ದೀನಿ ಅಂತಲೇ ನನ್ನ ವೀಡಿಯೋಸ್ನ ಜನ ಇಷ್ಟಪಟ್ಟು ನೋಡ್ತಾ ಇರೋದು.
ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ, ನೀವು ಮಾತಾಡೋ ಶೈಲಿ ನಮಗಿಷ್ಟ, ನ್ಯಾಚುರಲ್ ಆಗಿರುತ್ತೆ ವೀಡಿಯೋಸು ಅಂತಲೇ ಜನ ನನಗೆ ಕಮೆಂಟ್ ಮಾಡ್ತಿರೋದು. ನಾನು ಅಕ್ಸೆಪ್ಟ್ ಮಾಡ್ತಾ ಇರೋದು ಅದನ್ನು, ನನಗೆ ಬೇಕಾಗಿರೋ ಕಮೆಂಟ್ಸು ಅದೇ. ಎಲ್ಲೋ ಒಬ್ಬೊಬ್ಬರು 90% ನನಗೆ ಪ್ಲಸ್ ಆಗೇ ಇದ್ದಾರೆ, ಎಲ್ಲೋ ಒಂದೊಂದು ಈ ಥರ ಒಂದೊಂದು ನೆಗೆಟಿವ್ಗಳು ನನಗೆ ಸಪೋರ್ಟ್ ಮಾಡೋರು ಮಾಡ್ತಾರೆ, ಮಾಡದೆ ಹುರ್ಕೊಳ್ಳೋರು ಹುರ್ಕೋತಾರೆ. ಏನು ತೊಂದರೆ ಇಲ್ಲ, ನೀವು ಹುರ್ಕೊಂಡಷ್ಟು ನಮಗೆ ಇನ್ನೂ ತುಂಬ ಎನರ್ಜಿ ಜಾಸ್ತಿ ಸಿಕ್ಕುತ್ತೆ ನಿಮಗೆ, ಓಕೆನಾ? ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನನ್ನ ವೀಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ? ನಾನು ಮಾತಾಡೋದು ಸರಿನಾ ಇಲ್ವಾ ಅಂತ ಹೇಳಿ. ಮೊದಲು ನಿಮ್ಮ ಮನಸ್ಥಿತಿನ ಬದಲಾಯಿಸ್ಕೊಳ್ಳಿ, ಆವಾಗ ನೋಡೋ ದೃಷ್ಟಿನೂ ಕರೆಕ್ಟಾಗಿರುತ್ತೆ, ಆಯಿತಾ? ನಾವು ಯಾವ ದೃಷ್ಟಿಲಿ ನಾವು ವೀಡಿಯೋನ ನೋಡ್ತೀವಿ ಅದ್ರ ಮೇಲೆ ನಮ್ಮ ಮೆಂಟಾಲಿಟಿ, ನಮ್ಮ ಮೈಂಡು ಚೇಂಜ್ ಆಗೋದು. ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.